ಎಲ್ಲರಿಗೂ ಪ್ರಣಾಮಗಳು ಸ್ನೇಹಿತರೆ. ನಾನು ಗೀತಶ್ರೀ, ಪ್ರಕೃತಿಧಾಮ, ದೇವನಹಳ್ಳಿ. ನಮ್ಮ ಸಂಸ್ಕಾರವನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ವೃಂದಾವನಿ ವಿಶ್ವಪೂಜಿತ ವಿಶ್ವಪಾವನಿ ಪುಷ್ಪಸಾರ ನಂದನೀಯ ತುಳಸಿ ಕೃಷ್ಣ ಜೀವನಿ. ಹಿಂದೂ ಸಂಸ್ಕೃತಿಯಲ್ಲಿ ತುಳಸಿ ಗಿಡವನ್ನು ಭಕ್ತಿಯಿಂದ ಪೂಜಿಸುತ್ತಾರೆ. ತುಳಸಿ ಅಂದರೆ ತುಲನ ನಸ್ತಿ, ಅಂದರೆ ಗುಣದಲ್ಲಿ ತುಲನೆ ಮಾಡಲು ಸಾಧ್ಯವಾಗದಿರುವ ಗಿಡವೇ ತುಳಸಿ. ಚಾಂದ್ರಮಾನ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ 12ನೇ ದಿನ ಅಂದರೆ ದ್ವಾದಶಿ ಎಂದು ಈ ಹಬ್ಬವನ್ನು ಉತ್ಥಾನ ದ್ವಾದಶಿ ಎಂದು ಆಚರಿಸಲಾಗುತ್ತದೆ. ತುಳಸಿ ವೃಂದಾವನದ ಹತ್ತಿರ ದಾತ್ರಿ ಕೊಂಬೆ ವೃಕ್ಷವನ್ನಿಟ್ಟು ಅದರ ಮುಂದೆ ಶ್ರೀಕೃಷ್ಣನ ಪ್ರತಿಮೆ ಅಥವಾ ಸಾಲಿಗ್ರಾಮ ಪೂಜೆ ಮಾಡುತ್ತಾರೆ. ತುಳಸಿ ವಿವಾಹದ ಬಗ್ಗೆ ಒಂದು ಪೌರಾಣಿಕ ಕಥೆಯೂ ಉಂಟು. ತುಳಸಿ ವಿವಾಹದ ಹಿಂದೆ ದೀರ್ಘವಾದ ಪುರಾಣ ಕಥೆ ಇದೆ. ಹಿಂದೂ ಪುರಾಣದ ಪ್ರಕಾರ ವೃಂದ ಎಂಬ ಹೆಸರಿನ ಯುವತಿಯೇ ತುಳಸಿಯಾಗಿ ಗಿಡದ ರೂಪ ಪಡೆದಿರುವುದು. ಈಕೆ ಜಲಂಧರನೆಂಬ ದುಷ್ಟ ರಾಜನನ್ನು ಮದುವೆಯಾಗಿರುತ್ತಾಳೆ. ಅವಳಿಗೆ ಮಹಾವಿಷ್ಣುವಿನ ಮೇಲೆ ವಿಶೇಷ ಭಕ್ತಿ. ಇದು ಜಲಂಧರನಿಗೆ ಇಷ್ಟವಿರುವುದಿಲ್ಲ. ಆತ ದೇವತೆಗಳಿಗೆ ಉಪಟಳ ನೀಡುತ್ತಿರುತ್ತಾನೆ. ಶಿವನು ಏನು ಮಾಡುವುದೆಂದು ವಿಷ್ಣುವಿನ ಮೊರೆ ಹೋಗುತ್ತಾನೆ. ವಿಷ್ಣುವು ಜಲಂಧರನ ರೂಪ ತಾಳಿ ವೃಂದಾಳ ಬಳಿಗೆ ಬಂದು ನಿಲ್ಲುತ್ತಾರೆ. ಆಗ ವೃಂದಾಳು ಜಲಂಧರನೆಂದು ವಿಷ್ಣುವನ್ನು ಭಾವಿಸಿ ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತಾಳೆ. ಈ ಥರ ತಬ್ಬಿಕೊಂಡಿದ್ದರಿಂದ ತನ್ನ ಪಾತಿವ್ರತ್ಯಕ್ಕೆ ಧಕ್ಕೆ ತಂದಿತೆಂದು ಈ ಸಂದರ್ಭದಲ್ಲಿ ಶಿವನು ಜಲಂಧರನನ್ನು ಸಂಹರಿಸುತ್ತಾನೆ. ಈತ ತನ್ನ ಚಾರಿತ್ರಕ್ಕೆ ಧಕ್ಕೆ ತರುವ ವಿಷ್ಣುವಿಗೆ ವೃಂದ ಕಪ್ಪು ಕಲ್ಲಾಗಿ ಹೋಗು ಎಂದು ಶಾಪ ನೀಡುವಳಲ್ಲದೆ ನಿನ್ನ ಪತ್ನಿಯ ವಿರಹ ಉಂಟಾಗಲಿ ಎಂದು ಶಪಿಸುತ್ತಾಳೆ. ಇದರಿಂದ ರಾಮಾಯಣದಲ್ಲಿ ವಿಷ್ಣುವಿನ ಅವತಾರ ರಾಮನಿಗೆ ಸೀತೆಯು ಕಾಡಿನಲ್ಲಿ ಕೆಲವು ವರ್ಷಗಳ ಕಾಲ ದೂರವಾಗಿರುತ್ತಾಳೆ. ತನ್ನ ಚಾರಿತ್ರಕ್ಕೆ ಧಕ್ಕೆ ಉಂಟಾದುದರಿಂದ ವೃಂದ ಪತಿಯ ಚಿತೆಗೆ ಹಾರಿ ಸಾವಿಗೀಡಾಗುತ್ತಾಳೆ. ವಿಷ್ಣುವು ಆಕೆಯ ಆತ್ಮವನ್ನು ತುಳಸಿ ಗಿಡವಾಗಿ ಪರಿವರ್ತಿಸಿ ಮುಂದಿನ ಜನ್ಮದಲ್ಲಿ ಸಾಲಿಗ್ರಾಮವಾಗಿ ಪ್ರಬೋಧಿನಿ ಏಕಾದಶಿಯ ದಿನ ತುಳಸಿಯನ್ನು ಮದುವೆಯಾಗುತ್ತಾನೆ ಎಂಬ ಕಥೆ ಇದೆ. ಇದರ ಸಂಕೇತವೇ ವಿಷ್ಣು ತುಳಸಿ ವಿವಾಹ. ಇನ್ನೊಂದು ಪುರಾಣದ ಪ್ರಕಾರ ದೇವತೆಗಳು ದಾನವರು ಕ್ಷೀರಸಾಗರವನ್ನು ಕಡೆದಾಗ ಕೊನೆಯಲ್ಲಿ ಅಮೃತ ಬಂತು. ಅದನ್ನೇ ಕೈಗೆ ತೆಗೆದುಕೊಂಡು ವಿಷ್ಣುವಿನ ಕಣ್ಣುಗಳಿಂದ ಬಂದ ಆನಂದ ಬಾಷ್ಪಗಳು ಕಲಶದಲ್ಲಿ ಬಿದ್ದು ಅದರಿಂದ ಒಂದು ಸಣ್ಣ ಗಿಡ ಹುಟ್ಟಿತು. ಅದಕ್ಕೆ ತುಲನೆ ಇಲ್ಲವಾದ್ದರಿಂದ ತುಳಸಿ ಎಂದು ಹೆಸರಿಟ್ಟು ಲಕ್ಷ್ಮಿಯೊಂದಿಗೆ ತುಳಸಿಯನ್ನು ವಿಷ್ಣುವು ಮದುವೆಯಾದನು. ಹಿಂದೂ ಧರ್ಮದಲ್ಲಿ ಮಹಾವಿಷ್ಣುವಿನ ಮಡದಿ ಎಂದು ಅವರಿಬ್ಬರಿಗೂ ನಡೆಯುವ ವಿವಾಹವನ್ನು ತುಳಸಿ ವಿವಾಹ ಎಂದು ಕರೆಯುತ್ತಾರೆ. ಇನ್ನು ತುಳಸಿ ವಿವಾಹದ ಆಚರಣೆ ವಿಧಾನ. ತುಳಸಿ ಕಟ್ಟೆಯನ್ನು ರಂಗೋಲೆ ಹೂವಿನ ಮಾಲೆಗಳಿಂದ ಎಲೆಗಳಿಂದ ಅಲಂಕರಿಸಿ ವಿಷ್ಣುವಿನ ಅವತಾರ ಕೃಷ್ಣನ ಮೂರ್ತಿಯನ್ನು ಬೃಂದಾವನದಲ್ಲಿ ಇರಿಸಿ ಪೂಜಿಸಲಾಗುತ್ತದೆ. ತುಳಸಿ ಗಿಡದೊಂದಿಗೆ ಬೆಟ್ಟದ ನಲ್ಲಿಕಾಯಿಯ ಗಿಡವನ್ನು ನೆಟ್ಟು ಪೂಜಿಸುವ ರೂಢಿ ಇದೆ. ದೀಪದಿಂದ ಗಿಡದ ಸುತ್ತ ಅಲಂಕರಿಸಲಾಗುತ್ತದೆ. ತುಳಸಿ ಗಿಡದ ಸುತ್ತಲೂ ಮಂಟಪ ನಿರ್ಮಿಸುತ್ತಾರೆ. ಇದಕ್ಕೆ ತುಳಸಿ ವೃಂದಾವನವೆಂದು ಹೆಸರು. ವೃಂದಾಳ ಆತ್ಮವು ರಾತ್ರಿಯಿಡೀ ಇದ್ದು ಮರುದಿನ ಬೆಳಗ್ಗೆ ಹೊರಟು ಹೋಗುತ್ತದೆ ಎಂಬ ನಂಬಿಕೆ ಇದೆ. ಹೆಂಗಳೆಯರು ತುಳಸಿ ಗಿಡವನ್ನು ಮಧುವಣಗಿತ್ತಿಯಂತೆ ಸಿಂಗರಿಸುತ್ತಾರೆ. ವಿಷ್ಣುವಿನ ಅಥವಾ ಅವನ ಅವತಾರವಾದ ಕೃಷ್ಣ ರಾಮನ ಫೋಟೋವನ್ನು ಇಲ್ಲವೇ ಸಾಲಿಗ್ರಾಮದ ಕಲ್ಲನ್ನು ತುಳಸಿ ಗಿಡದ ಪಕ್ಕ ಇಟ್ಟು ಇಬ್ಬರನ್ನು ಸ್ನಾನ ಮಾಡಿಸಿ ಶುಭ್ರ ಬಟ್ಟೆ ತೊಡಿಸಿ ಹೂವು ಹಣ್ಣುಗಳಿಂದ ಅಲಂಕರಿಸುತ್ತಾರೆ. ವಿಷ್ಣುವಿನ ಭಾವಚಿತ್ರ ಹಾಗೂ ತುಳಸಿ ಗಿಡಕ್ಕೆ ಹತ್ತಿಯಿಂದ ತಯಾರಿಸಿದ ಮಾಲೆಯನ್ನು ತೊಡಿಸಿ ಮದುವೆಯ ಶಾಸ್ತ್ರ ಮಾಡಲಾಗುತ್ತದೆ. ಹಿಂದೂ ವಿವಾಹದ ಪದ್ಧತಿಯಲ್ಲಿ ನಡೆಯುವ ಆಚರಣೆಯಂತೆಯೇ ವಿಷ್ಣು ತುಳಸಿಯ ವಿವಾಹವನ್ನು ಭಕ್ತರು ಆಚರಿಸುತ್ತಾರೆ. ಹೆಜ್ಜೆ ನೋಡೋಣ ಬಾರೆ ಗೋಪಾಲ ಕೃಷ್ಣನ ಗೆಜ್ಜೆಯ ಕಾಲಿನ, ಗೋಪಾಲ ಕೃಷ್ಣನ ಗೆಜ್ಜೆಯ ಕಾಲಿನ, ಅರ್ಜುನ ಸಾರಥಿ ಮೂರ್ಜಗದೊಡೆಯನ ಹೆಜ್ಜೆ, ಮತ್ಸ್ಯನಾಗಿ ವೇದವ ತಂದವನಂತೆ, ಕೂರ್ಮನಾಗಿ ಭೂದರ ಪೊತ್ತವನಂತೆ, ಮತ್ಸ್ಯನಾಗಿ ವೇದವ ತಂದವನಂತೆ, ಕೂರ್ಮನಾಗಿ ಭೂದರ ಪೊತ್ತವನಂತೆ, ವರಹ ನರಹರಿಯಾಗಿ ದುರುಳನ ಸೀಳಿದ ಹೆಜ್ಜೆ, ವರಹ ನರಹರಿಯಾಗಿ ದುರುಳನ ಸೀಳಿದ ಹೆಜ್ಜೆ, ಪುಟ್ಟ ಹೆಜ್ಜೆ ನೋಡೋಣ ಬಾರೆ ಗೋಪಾಲ ಕೃಷ್ಣನ ಗೆಜ್ಜೆಯ ಕಾಲಿನ, ಗೋಪಾಲ ಕೃಷ್ಣನ ಗೆಜ್ಜೆಯ ಕಾಲಿನ.
ಮಾತೃದ್ರೋಹವ ಮಾಡಿದ ಪರಶುರಾಮನ್ನ ಪಿತೃವಾಕ್ಯವ ಸಲ್ಲಿಸಿದ ಶ್ರೀರಾಮನ್ನ ಮಾತೃದ್ರೋಹವ ಮಾಡಿದ ನೋಡೋಣ ಬಾರೆ ಗೋಪಾಲ ಕೃಷ್ಣನ್ನ ಗೆಜ್ಜೆಯ ಕಾಲಿನ ಗೋಪಾಲ ಕೃಷ್ಣನ್ನ ಗೆಜ್ಜೆಯ ಕಾಲಿನ ಸೂರ್ಯ ಕೋಟಿ ಪ್ರಕಾಶದಿ ಮೆರೆವನ್ನ ಚಂದ್ರ ಕೋಟಿ ಶೀತಲದಿಂದ ಬರುವನ್ನ ಸೂರ್ಯ ಕೋಟಿ ಪ್ರಕಾಶದಿ ಮೆರೆವನ್ನ ಚಂದ್ರ ಕೋಟಿ ಶೀತಲದಿಂದ ಬರುವನ್ನ ಕೃಷ್ಣಾವತಾರನ್ನ ಬೌದ್ಧ ಸ್ವರೂಪನ್ನ ಕೃಷ್ಣಾವತಾರನ್ನ ಬೌದ್ಧ ಸ್ವರೂಪನ್ನ ಹಯವನೇರಿದ ಕಲ್ಕಿ ಹಯವದನನ ಪುಟ್ಟ ಹೆಜ್ಜೆ ನೋಡೋಣ ಬಾರೆ ಗೋಪಾಲ ಕೃಷ್ಣನ್ನ ಗೆಜ್ಜೆಯ ಕಾಲಿನ ಗೋಪಾಲ ಕೃಷ್ಣನ್ನ ಗೆಜ್ಜೆಯ ಕಾಲಿನ ಅರ್ಜುನ ಸಾರಥಿ ಮೂರ್ಜಗದೊಡೆಯನ ಹೆಜ್ಜೆ ಕೃಷ್ಣಂ ಗೋಪೈಯಳಗಂದು ಬಲು ಗೋಪಿಯರ ಕೂಡೆ ನಂದನ